ನಮಸ್ಕಾರ. ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯ ಹಾಗೂ ಹಸಿರು ಸಂಪದ ಬಳಗದ ಸಹಯೋಗದಲ್ಲಿ ಪಟ್ಟಣದ ಗಣೇಶ್ ನಗರದ ಸಜ್ಜನ್ ಲೇಔಟ್ನಲ್ಲಿರುವ ಉದ್ಯಾನವನದ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಶ್ರೀ ಖಾಸ್ಗೇತೇಶ್ವರ ಮಠದ ಸಿದ್ಧಲಿಂಗ ದೇವರು ಚಾಲನೆ ನೀಡಿ, ಈ ಸ್ವಚ್ಛತಾ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಬೇಕು. ಪಟ್ಟಣದ ಸ್ವಚ್ಛತೆ ಕುರಿತು ಎಲ್ಲರಲ್ಲಿಯೂ ಕಾಳಜಿ ಇರಲಿ. ಇದು ನನ್ನ ಊರು, ಇದರ ಸ್ವಚ್ಛತೆ ನನ್ನ ಜವಾಬ್ದಾರಿಯಾಗಿದೆ ಎಂದರು. ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ, ಹಸಿರು ಸಂಪದ ಬಳಗದ ಸಂಚಾಲಕ ಎಸ್ ಗಡೆದ್, ಪಿವಿ ಜನಾದ್ರಿ, ಆರ್ವಿ ಜಾಲ್ವಾದಿ, ಜಯಸಿಂಗ್ ಮುಲಿಮನಿ ಒಳಗೊಂಡ ಬಳಗದ ಪದಾಧಿಕಾರಿಗಳು, ಪುರಸಭೆ ಸಿಬ್ಬಂದಿಗಳಾದ ಶ್ರೀಪಾದ್ ಜೋಶಿ, ಸಿದ್ದುಕೊಳ್ಳಿ, ಶಿವು ಜುಮ್ನಾಳ್, ಸಿದ್ಧಲಿಂಗ ಚುಂಡಿ ಪಾಟೀಲ್, ರಂಗನಾಥ್, ಪೌರ ಕಾರ್ಮಿಕರು ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪುರಸಭೆ ಕಾರ್ಯಾಲಯ ತಾಳಿಕೋಟೆ ವತಿಯಿಂದ ನನ್ನ ನಗರ ಸ್ವಚ್ಛ ನಗರ ನಿರ್ಮಾಣಕ್ಕೆ ತಾವೆಲ್ಲ ಊರಿನ ಯುವಕರು ಮತ್ತು ಊರಿನ ನಾಗರಿಕರು ಎಲ್ಲರೂ ತಾಳಿಕೋಟೆಯವರು ನನ್ನೂರು ಸ್ವಚ್ಛ ಆಗಬೇಕು, ನನ್ನೂರು ಸ್ವಚ್ಛ ಇರಬೇಕು ಅನ್ನುವ ಸಂಕಲ್ಪದಿಂದ ಇದು ಪ್ರತಿ ತಿಂಗಳು ಒಂದು ಭಾನುವಾರ ಮೊದಲ 20 ವರ್ಷ ಕೊಡ್ಲೆ ಸಾಗಲಿದೆ. ಇದಕ್ಕೆ ಊರಿನ ಎಲ್ಲ ಯುವಕರ ಹಿರಿಯರ ಸಾಥ್ ಬೇಕು. ಒಂದಿಷ್ಟು ಕಸವನ್ನು ಡಸ್ಟ್ಬಿನ್ ಒಳಗೆ ಹಾಕೋದಾಗಲಿ, ಹಸಿ ಕಸ ಕಸ ಬೇರ್ಪಡಿಸೋದಾಗಲಿ ಇದಕ್ಕೆ ಮುಂದೆ ಮಾಡಿದ್ವಿ ಅಂದ್ರೆ ನಮ್ಮೂರು ಸ್ವಚ್ಛ ಇರ್ತೈತಿ. ಬೇರೆಯವ್ರು ಬಂದ್ರೆ ಈ ಊರು ಇನ್ನೊಬ್ಬರಿಗೆ ಮಾದರಿ ಆಗ್ತೈತಿ. ಊರು ಮಾದರಿ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಮೂಲ ನಾವೆಲ್ಲ ಸ್ವಚ್ಛ ಆಗಬೇಕು, ಸ್ವಚ್ಛ ಇಟ್ಕೋಬೇಕಂತ ತಿಳಿಸಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲ ಊರಿನವರು ಕೈ ಜೋಡಿಸಿ ತಾಳಿಕೋಟೆಯನ್ನು ಸ್ವಚ್ಛತೆ ಎಡೆಗೆ ಕರೆದುಕೊಂಡು ಹೋಗೋಣ. ಈಗ ಕಸದ ಗಾಡಿ ನಿಮ್ಮ ಹತ್ರ ಬಂದಾಗ ಸಪ್ರೇಟ್ ಮಾಡಿ ಕಸದ ಗಾಡಿ ಒಳಗೆ ಕಸ ಹಾಕುವ ವ್ಯವಸ್ಥೆ 3 ಜನಕ್ಕೆ ಬರಬೇಕು. ಯಾಕಡೆ ಬೇಕು ಆ ಕಡೆ ಕಸ ಹೋಗಿದ್ದು, ಕಸದ ಗಾಡಿ ಬರದೇ ಇದ್ರೂ ಸಹಿತ ಮುಂಚೆನೇ ಹೋಗಿ ಮನೆ ಮಗ್ಲ ಅಲ್ಲಿ ಒಂದು ಕಡೆ ಗುಂಪೆ ಕಸ ಹೋಗೋದ್ರಿಂದ ಅನಾರೋಗ್ಯಕ್ಕೆ ನಾವು ಈಡಾಗ್ತೀವಿ, ಪರಿಸರ ಮಾಲಿನ್ಯಕ್ಕೆ ಈಡಾಗ್ತೀವಿ. ಒಂದಿಷ್ಟು ಜಾಗೃತರಾಗಿ, ಒಂದಿಷ್ಟು ಸಮಾಜದ ಒಳಿತಿಗಾಗಿ, ಏನು ಸಮಾಜ ಒಳಿತು ಮಾಡಬೇಕಾದ್ರೆ ಏನು ದೊಡ್ಡ ಕೆಲಸ ಏನು ಮಾಡಬೇಕಿಲ್ಲ, ನಮ್ಮ ಮನೆಗಳ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ಸಾಕು, ಸಮಾಜ ಒಳಿತಾದಂಗೆ. ಒಂದಿಷ್ಟು ಕಸದ ಗಾಡಿಯ ಏನು ಬರ್ತೈತೆ ಅದ್ರ ಉಪಯೋಗ ತಗೊಂಡು ಕಸದ ಗಾಡಿಗೆ ಚೆಲ್ಲುವ ಮನೋವೃತ್ತಿಯನ್ನು ಎಲ್ಲರೂ ಬೆಳೆಸ್ಬೇಕು. ಪ್ಲಾಸ್ಟಿಕ್ ಬಳಕೆ ನಿಷೇಧ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಎಲ್ಲರೂ ಹೋಗ್ಬೇಕಾದ್ರೆ ಗಾಡಿಯಾಗ ಒಂದಿಷ್ಟು ಯಾವುದಾದ್ರೂ ಅರ್ಬಿದು ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ರಿ ಅಂದ್ರೆ ಕಾಯಿಪಲ್ಯ ತರೋದು, ನಿಮ್ಮ ದಿನಚರಿ ತರೋದು, ಗ್ರಾಸರೀಸ್ ತರೋದು ಎಲ್ಲ ಅದನ್ನಾಗ ತಂದ್ರಿ ಅಂದ್ರೆ ಪ್ಲಾಸ್ಟಿಕ್ ಉಳಿತಾಯ ಆಗ್ತೈತಿ. ಪ್ಲಾಸ್ಟಿಕ್ಕು ಈ ಸಮಾಜಕ್ಕೆ, ಈ ಮಣ್ಣಿಗೆ ಭಾಳ ಹಾನಿಕಾರಕ. ಒಂದು ಸಲ ಅದು ಒಳಗೆ ಹೋಯ್ತು ಅಂದ್ರೆ ಅದು ನಾನ್ ಡಿಕೇಬಲ್ ಥಿಂಗ್, ಅದು ಯಾವತ್ತೂ ಡಿಕೆ ಆಗೋದಿಲ್ಲ, ಅದು ಮಣ್ಣಿನ ಜೊತೆ ಬೆರೆಯೋದಿಲ್ಲ.
ಅದು ಒಮ್ಮೆ ಹೋಯಿತು ಅಂತಂದ್ರೆ ಶಾಶ್ವತವಾಗಿ ಅಲ್ಲೇ ಉಳ್ಕೊತೈತಿ. ಒಂದಿಷ್ಟು ಮಣ್ಣು ಹಾಳಾಗುವ ಕೆಲಸ ಪ್ಲಾಸ್ಟಿಕ್ಕಿಂದ ಆಗ್ತೈತಿ. ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ನಾವು ಕಡಿಮೆ ಮಾಡಿ ನಿಷೇಧ ಮಾಡಿ ಒಂದಿಷ್ಟು ಸಾಧ್ಯ ಆದಷ್ಟು ಒಂದು ಬಟ್ಟೆಯ ಭಾಗಗಳನ್ನು ತೊಗೊಂಡೋಗಿ ವ್ಯವಸ್ಥೆ ಮಾಡೋಣ ಅಂತ ತಿಳಿಸಿ ಸ್ವಚ್ಛವಾದ ಪರಿಸರ ಎಲ್ಲ ಜೀವರಾಶಿಗಳಿಗೆ ಪೂರಕವಾದದ್ದು. ಪರಿಸರ ಉತ್ತಮವಾಗಿದ್ದರೆ ನಮ್ಮೆಲ್ಲರ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಯಾವಾಗಲೂ ಪರಿಸರವನ್ನು ಇರುವಂಥ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾದದ್ದು ಇವತ್ತು ಅನಿವಾರ್ಯವಾಗಿದೆ. ಮಾನವನ ವಿಲಾಸಿ ಜೀವನದಿಂದ ವಿಕೃತ ಮನಸ್ಸಿನಿಂದ ಇವತ್ತು ನಮ್ಮ ಪರಿಸರ ಹಾಳಾಗ್ತಾ ಇದೆ. ಗಿಡ ಮರಗಳು, ನದಿ ಕೊಳ್ಳಗಳು ಎಲ್ಲವುಗಳು ಹಾಳಾಗ್ತಾ ಇದ್ದಾವೆ. ಅದರಿಂದ ನಮ್ಮ ಮೇಲೆ ಗಂಭೀರ ಪರಿಣಾಮ, ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗಿ ನಾವೆಲ್ಲರೂ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಬೇಕು. ಸರ್ಕಾರ ಸ್ವಚ್ಛ ಪರಿಸರವನ್ನು ಕಾಪಾಡುವುದಕ್ಕಾಗಿ ಕೋಟ್ಯಾನುಗಟ್ಟಲೆ ಹಣ ಖರ್ಚು ಮಾಡ್ತಾ ಇದೆ. ಅದರ ಸದುಪಯೋಗವನ್ನು ನಾವೆಲ್ಲ ನಾಗರಿಕರು ಬಳಕೆ ಮಾಡಿಕೊಳ್ಳಬೇಕು. ಪುರಸಭೆಯ ವಾಹನದಲ್ಲಿ ಕಸವನ್ನು ಹಾಕಬೇಕು. ಅದಾದ ಬಿಟ್ಟು ನಮ್ಮ ಎದುರಿನ ಮನೆ ಮುಂದುಗಡೆ ಆಗಲಿ ಅಥವಾ ಮತ್ತು ಯಾರೂ ಕೇಳೋದಿಲ್ಲ ಅಂತಕೊಂಡು ಕಸ ಎಲ್ಲಿ ಬೇಕಲ್ಲಿ ಚೆಲ್ಲಿದೆ ಅಂತಂದರೆ ಅದರಿಂದ ರೋಗಾಣುಗಳು ಹುಟ್ಟುಕೊಂಡು ಅವು ನಮ್ಮ ಮೇಲೆ ಗಂಭೀರವಾದಂಥ ಪರಿಣಾಮ ಉಂಟು ಮಾಡುತ್ತವೆ. ಅದಕ್ಕಾಗಿ ಸರ್ಕಾರದ ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳೋಣ. ಜೊತೆಗೆ ನಮ್ಮೆಲ್ಲರಲ್ಲಿ ಒಂದು ಜಾಗೃತಿ ಇರಬೇಕೆಂದರೆ ನಾನು ಸ್ವಚ್ಛ ಪರಿಸರವನ್ನು ಯಾವಾಗಲೂ ಕಾಪಾಡಬೇಕೆನ್ನುವಂಥ ಒಂದು ದೃಢ ಸಂಕಲ್ಪ ಮಾಡಿದ್ದೆ. ಆದರೆ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗುತ್ತವೆ. ಜೊತೆಗೆ ಸಮಾಜವು ಸೌಖ್ಯವಾಗಿರುತ್ತದೆ. ನಾವೆಲ್ಲರೂ ಆರಾಮದಿಂದಿರುತ್ತೇವೆ. ಒಳ್ಳೆಯ ಆಹಾರ, ಒಳ್ಳೆಯ ಪರಿಸರ ನಮ್ಮ ಉತ್ತಮ ಜೀವನಕ್ಕೆ ಪೂರಕವಾದದ್ದು. ಅದನ್ನು ಕಾಪಾಡಬೇಕಂತ ನಾನು ಎಲ್ಲರಲ್ಲಿ ಪುರಸಭೆ ಪರವಾಗಿ ಮತ್ತು ಪೂಜ್ಯ ಅಜ್ಜರ ಒಂದು ಆಶೀರ್ವಾದ ಪರವಾಗಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಟ್ಯಾಂಕ್